ಕರಿಬೇವು ಇಲ್ಲದೆ ಪೂರ್ಣವಾಗೋದೇ ಇಲ್ಲ ಎಂದು ಹಲವಾರು ಜನ ಯೋಚಿಸುತ್ತಲೇ ಇರ್ತಾರೆ. ಮತ್ತೆ ಕೆಲವರು ಒಗ್ಗರಣೆಗೆ ಕರಿಬೇವು ಇಲ್ಲದೆ ಮಜಾನೇ ಬರಲ್ಲ ಅಂತಾರೆ. ಆದ್ರೆ ನಿಮ್ಗೆ ಗೊತ್ತಾ, ಕರಿಬೇವನ್ನ ಬಳಸುವುದು ಕೇವಲ ರುಚಿಗಾಗಿ ಮಾತ್ರ ಅಲ್ಲ, ಅದರಿಂದ ಹಲವಾರು ವೈಜ್ಞಾನಿಕ ಪ್ರಯೋಜನಗಳಿವೆ. ನಮ್ಮ ಸುತ್ತಮುತ್ತಲು ಹಲವಾರು ಗಿಡಮರಗಳು ಹಲವಾರು ಔಷಧೀಯ ಗುಣಗಳನ್ನ ಹೊಂದಿವೆ. ಆದ್ರೆ ಅವುಗಳಲ್ಲಿ ಔಷಧಿಯ ಮಹತ್ವ ನಮ್ಗೆ ಗೊತ್ತಿಲ್ಲದೆ ಇರಬಹುದು. ಅವುಗಳನ್ನ ತಿಳಿದುಕೊಳ್ಳುವ ಪ್ರಯತ್ನ ಮಾಡ್ಬೇಕಷ್ಟೇ. ಇದರಿಂದ ತುಂಬಾನೇ ಉಪಯೋಗ ಆಗುತ್ತೆ. ಅಡಿಗೆಯ ರುಚಿಯನ್ನ ಹೆಚ್ಚಿಸುವಂತ ಕರಿಬೇವು ಮನುಷ್ಯನ ಆರೋಗ್ಯವನ್ನ ವೃದ್ಧಿಸುತ್ತದೆ. ಬಹಳಷ್ಟು ಜನ ಊಟದಲ್ಲಿ ಕರಿಬೇವನ್ನ ಸೇವಿಸುವುದಿಲ್ಲ, ಪಕ್ಕಕ್ಕಿಡ್ತಾರೆ. ಇದನ್ನ ತಿಳಿದ ಮೇಲಾದ್ರೂ ಕರಿಬೇವನ್ನ ಸೇವಿಸಿ ನಿಮ್ಮ ಆರೋಗ್ಯವನ್ನ ವೃದ್ಧಿಸಿಕೊಳ್ಳಿ. ಮೊದಲನೇದು, ಕರಿಬೇವಿನಲ್ಲಿ ಮುಖ್ಯವಾಗಿ ಕಬ್ಬಿಣ ಮತ್ತು ಪೋಲಿಕ್ ಆಸಿಡ್ ಅಂಶಗಳಿವೆ. ಇದು ಗರ್ಭಿಣಿಯರಿಗೆ, ಹೆಣ್ಣುಮಕ್ಕಳಿಗೆ ಒಳ್ಳೆಯದು. ಸಾಮಾನ್ಯವಾಗಿ ರಕ್ತದ ಕೊರತೆಯಿಂದ, ಅನಿಮಿಯಾದಿಂದ ಬಳಲುತ್ತಿರುವವರು ಕರಿಬೇವಿನ ಎಲೆಯನ್ನ ತಿನ್ನೋದು ಒಳ್ಳೆಯದು ಎಂದು ಹೇಳಲಾಗುತ್ತದೆ. ಎರಡನೇದು, ಕರಿಬೇವನ್ನ ಸೇವಿಸುವುದರಿಂದ ಜೀರ್ಣಕ್ರಿಯೆಯನ್ನ ಸುಧಾರಿಸುವ ಸಾಮರ್ಥ್ಯ ಹೆಚ್ಚಾಗುತ್ತದೆ. ಮೂರನೇದು, ಕೂದಲು ಸೊಂಪಾಗಿ ಬೆಳೆಯಲು ಮತ್ತು ಅಕಾಲಿಕ ನೆರೆ ತಡೆಗಟ್ಟಲು ಕರಿಬೇವು ತುಂಬಾ ಸಹಾಯಕಾರಿ. ತಲೆಗೆ ಹಚ್ಚುವ ಎಣ್ಣೆಗೆ ಸ್ವಲ್ಪ ಕರಿಬೇವು ಎಲೆ ಹಾಕಿ ಕುದಿಸಿ ಆ ಎಣ್ಣೆಯನ್ನ ತಲೆಗೆ ಹಚ್ಚಿಕೊಳ್ಳೋದು ಒಳ್ಳೆಯದು. ನಾಲ್ಕನೇದು, ಆಂಟಿ ಆಕ್ಸಿಡೆಂಟ್ ಪ್ರಮಾಣ ಹೆಚ್ಚಾಗಿರೋದ್ರಿಂದ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗದಂತೆ ತಡೆಯಲು ಕರಿಬೇವಿನ ಎಲೆಗಳು ಸಹಕಾರಿ ಹಾಗೂ ಹೃದಯದ ಆರೋಗ್ಯಕ್ಕೂ ಇದು ಒಳ್ಳೆಯದು. ಇನ್ನು ಐದನೇದು, ಬೊಜ್ಜು ಕರಗಿಸಬೇಕು ಅಂತ ಬಯಸುವವರಿಗೆ ಇದು ಸುಲಭೋಪಾಯ. ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕರಿಬೇವು ಎಲೆಗಳನ್ನ 10ರಿಂದ 20 ತಿಂದ್ರೆ ಸಾಕು, ಬೊಜ್ಜು ಕರಗಿಸಿಕೊಳ್ಬಹುದು. ಇನ್ನು ಆರನೇದು, ದಿನಾಲು ಕರಿಬೇವು ಎಲೆ ತಿನ್ನೋದ್ರಿಂದ ದೇಹದ ತೂಕ ಕಡಿಮೆ ಆಗುತ್ತೆ. ಇನ್ನು ಏಳನೇದು, ಮೂಗು ಕಟ್ಟುವುದು, ಶ್ವಾಸಕೋಶ ಸಮಸ್ಯೆಗಳಿಗೆ ಕರಿಬೇವಿನ ಎಲೆಗಳು ಸಹಾಯಕಾರಿ. ಇನ್ನು ಎಂಟನೇದು, ಜ್ವರದಿಂದ ಬಳಲುವಾಗ ಕರಿಬೇವಿನ ಕಷಾಯ ಸೇವಿಸಿದ್ರೆ ದಾಹ, ಉಷ್ಣತೆ ಕಡಿಮೆ ಆಗುತ್ತೆ. ಇನ್ನು ಯಾವುದೇ ಮನೆಮದ್ದನ್ನ ಉಪಯೋಗಿಸುವುದಕ್ಕಿಂತ ಮುಂಚೆ ಅತಿಯಾಗಿ ಯಾವುದನ್ನ ಉಪಯೋಗಿಸಬಾರದು. ಯಾವುದಕ್ಕೂ ಒಂದು ಮೊದಲು ಬಾರಿ ವೈದ್ಯರನ್ನ ಸಂಪರ್ಕಿಸಿ